ಒಂದು ಸ್ಥಳೀಯ ಭಾಷೆಯ ಒಂದು ಹೆಸರು. ಏನು ಸರ್ ಈ ಪರಿಕಲ್ಪನೆ ಯಾವ ರೀತಿ ಬಂತು? ಕಿರೇಮಡಿ ಅಂತಲೇ ಯಾಕೆ ಹೆಸರಿಟ್ರಿ ಅಂತ? ನಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ ಅಥವಾ ನಮ್ಮ ಹಿತ್ತಲಲ್ಲಿ ಸೊಪ್ಪು ಬೆಳೀತಕ್ಕಂಥ ಒಂದು ಜಾಗ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕೀರೆ ಸೊಪ್ಪು, ಮುಖ್ಯವಾಗಿ ಕೀರೆ ಸೊಪ್ಪು. ಈಗ ಸಿಟಿಗಳಲ್ಲೆಲ್ಲ ಏನು ಕಿಚನ್ ಗಾರ್ಡನ್ ಅಂತಾರಲ್ಲ ಮೇಡಮ್, ಆ ಥರ ಕೈತೋಟಗಳು. ಆ ಕೈತೋಟಗಳಿಗೆ ಹೆಸರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೀರೆಮಡಿ ಅಂತ ಇರ್ತಿತ್ತು. ಇನ್ನೇ ನಮ್ಮ ತಾಯಿ, ನಮ್ಮ ಅಜ್ಜಿದಿರು ನಾವು ಸ್ಕೂಲಿಂದ ಹೋದ್ಮೇಲೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ನೀರನ್ನ ಬಾವಿಯಿಂದ ಸೇರಿಸಿ ಅದಕ್ಕೆ ಸೊಪ್ಪುಗಳಿಗೆ ಹಾಕ್ತಿದ್ದ ತಾಣ. ಅದಂದರೆ ಒಳ್ಳೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೇನೆ ಕುರಿ ಗೊಬ್ಬರ, ಕೆಮ್ಮಣ್ಣು ಇದನ್ನು ಹಾಕಿ ಸೊಪ್ಪನ್ನು ಬೆಳೀತಾಯಿದ್ರು. ಒಂದು ಕಡೆ ಕುಯ್ತಾ ಇದ್ರೆ ಒಂದು ಕಡೆ ಬೆಳೀತಾ ಇರೋದು. ಈ ರೀತಿ ಒಳ್ಳೆಯ ಆಹಾರ ಸೊಪ್ಪು ಸಿಗ್ತಾಯಿತ್ತು. ಅವತ್ತು ಪ್ರತಿ ಮನೆಯಲ್ಲಿ ಕೀರೆಮಡಿ ಇರ್ತಿತ್ತು ಸರ್. ಆದರೆ ಇವತ್ತು ದುರಂತ, ಇಡೀ ಗ್ರಾಮದಲ್ಲಿ ಹುಡಿಕೊಂಡ್ರೆ ಒಂದು ಮನೆಯಲ್ಲೂ ಕೀರೆಮಡಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ. ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತೇಳಿ 2014ರಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂತಕ್ಕಂಥ ಒಂದು ಸಂಸ್ಥೆನ ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತೀವಿ. ನಮ್ಮ ಸ್ನೇಹಿತರಾದ ಮಧುಚಂದನ್ ಮತ್ತು ಅವರೆಲ್ಲ ಸ್ನೇಹಿತರ ಜೊತೆಗೂಡಿ ಹಳ್ಳಿಗೆ ಇದ್ರ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ತಿಳಿಸ್ಕೊಡಕ್ಕೆ ಹೋದಾಗ ರೈತರಿಗೆ ನಾವೇನೋ ಪಾಠ ಮಾಡ್ತಾಯಿದ್ದೀವಿ ಸಾವಯವ ಕೃಷಿ ಮಾಡೋಕ್ಕೆ. ಆದರೆ ಮಹಿಳೆಯರು ಬರೀ ಸಂಘಗಳು ಮಾಡ್ಕೊಂಡು ಹಣ ಕಟ್ಟೋದು ತೆಗೆಯೋದು, ಬರೀ ಹಣ ಕಟ್ಟೋಕ್ಕೋಸ್ಕರ ಸ್ತ್ರೀಶಕ್ತಿ ಸಂಘಗಳು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಈ ಕೀರೆಮಡಿ ಅನ್ನೋ ಕಲ್ಪನೆಯನ್ನು ತರಬೇಕು, ಇವ್ರಿಗೇನಾದರೂ ಒಂದು ಆರೋಗ್ಯದಾಯಕವಾದಂಥ ಕೆಲಸ ಮಾಡಬೇಕಲ್ಲ ಅಂಥೇಳಿ ನಮ್ಮ ಮಧುಚಂದನ್ ಅವರು ನನ್ನ ಜೊತೆ ಚರ್ಚೆ ಮಾಡ್ತಿದ್ದಾಗ ತಟ್ಟನೆ ಬಂದಿದ್ದು ನನಗೆ ಕೀರೆಮಡಿ. ಆ ಕೀರೆಮಡಿ ಕಲ್ಪನೆ ಇಟ್ಕೊಂಡು ಸರ್ ನಾವು ಮಂಡ್ಯ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೀರೆಮಡಿ ಮಹಿಳಾ ಕೂಟ ಅಂತಲೇ ಮಾಡಿದ್ವಿ. ಆ ಮಹಿಳೆಯರಿಗೆ ಯಾರು ಗುಂಪಾಗಿ 20 ಜನ ಸೇರ್ತಾರೆ ಅವ್ರಿಗೆ ಕೀರೆಮಡಿ ಮಹಿಳಾ ಕೂಟ ಮಾಡಿ ಅವರಿಗೆ ಉಚಿತವಾಗಿ ಸೊಪ್ಪಿನ ಬೀಜಗಳನ್ನು, ತರಕಾರಿ ಬೀಜಗಳನ್ನ ಕೊಟ್ಟು ಅವ್ರ ಮನೆಗಾಗುವಷ್ಟು ಬೆಳ್ಕೊಬೇಕು. ಹೆಚ್ಚುವರಿಯಾಗಿ ಬೆಳೆದ್ರೆ ಅದನ್ನು ನಾವು ನಮ್ಮ ಸಂಸ್ಥೆ ಮೂಲಕ ಕೊಂಡ್ಕೊಂಡು ಅವ್ರಿಗೆ ಮಾರಾಟ ಮಾಡ್ತಕ್ಕಂಥ ಇದು ಕೊಡ್ತಿದ್ವಿ. ನಾವು ನಗರ ಪ್ರದೇಶಕ್ಕೆ ಅಂತಂದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇವತ್ತು ಹಳ್ಳಿಗೋರು ನನಗೆ ಕೀರೆಮಡಿ ಮಾದೇವ್ ಅಂತಲೇ ಹೆಸರು ಕರೀತಾರೆ. ಇದನ್ನು ನಾನು ಈ ಕಂಪ್ನಿ ಮಾಡೋಕ್ಕೆ ಹೊರಟ ಮೇಲೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪ್ನಿ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ಮೇಲೆ ಅವೇರ್ನೆಸ್ ಕ್ಯಾಂಪೇನ್ ಆಯಿತು, ಸದಸ್ಯತ್ವ ಆಂದೋಲನ ಆಯಿತು. ಇದೆಲ್ಲ ಆದಮೇಲೆ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲವನ್ನು ತಯಾರು ಮಾಡಿದ್ಮೇಲೆ ನಾವು ಈಗ ತುಂಬ ಎತ್ತರದ ಕಂಪ್ನಿಗಳ ಜೊತೆ ನಮ್ಮ ಬ್ರ್ಯಾಂಡನ್ನು ಪೈಪೋಟಿ ಕೊಡಬೇಕು ಅಂತಲೇ ಒಂದು ಹೆಸರು ಇಡಬೇಕು ಅನ್ನೋದು ನಮ್ಮ ಇಲಾಖೆಗಳ ಒಂದು ಮಾರ್ಗದರ್ಶನ ಆಗಿತ್ತು.